2019ರಲ್ಲಿ ಶಿವಮೊಗ್ಗದಲ್ಲಿ ತುಂಬ ಮಳೆ ಬಂದು ಸಾಕಷ್ಟು ನೆರೆ ಬಂದು ಅನೇಕ ಸಮಸ್ಯೆಗಳನ್ನು ನಾವು ಫೇಸ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಹಳೆ ತುಂಗಾ ಸೇತುವೆ ಅದು ಬಿರುಕು ಬಿದ್ದು ಹೋಗ್ಬಿಡ್ತು, ಓಡಾಡಲಿಕ್ಕೆ ಆಗಲ್ಲ ಅನ್ನೋಂಥ ಸ್ಥಿತಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಯಿತು. ಅದನ್ನು ಗಮನದಲ್ಲಿಟ್ಕೊಂಡು ಅವತ್ತಿದ್ದಂಥ ರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ, BWD ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಅದಕ್ಕೇನಾಗಬೇಕು, ತಕ್ಷಣಕ್ಕೇನು ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದಂಥ ಪರಿಣಾಮ ಅಲ್ಲಿ ಹೆವಿ ವೆಹಿಕಲ್ಗಳು ಬಿಡಬಾರ್ದು, ಮುಂದೆ ತುಂಬ ಫೇಸ್ ಮಾಡಬೇಕಾಗತ್ತೆ, ಅನಾಹುತಗಳಾಗ್ಬಿಡ್ಬೋದು ಅಂಥೇಳಿ ಅದಕ್ಕೆ ಸಣ್ಣ ವಾಹನಗಳನ್ನು ಮಾತ್ರ ಬಿಡಲಿಕ್ಕೆ ಒಂದು ಯೋಚನೆಯನ್ನು ಮಾಡಿದಂಥ ಪರಿಣಾಮ ಅಡ್ಡ ಅಲ್ಲಿ ಮುಂಚೆ ಒಂದು ಗರ್ಡರ್ ಹಾಕಿದ್ವಿ. ಅದಾದಮೇಲೆ ಈಗ ಮೇಲ್ಗಡೆದನ್ನು ತಕ್ಕಿದ್ರೆ ಅದಕ್ಕೂ ಕೂಡ ಆಕ್ಸಿಡೆಂಟ್ ಆಗಿದ್ದು ನಾವು ನೋಡಿದ್ವಿ. ಅದಾದಮೇಲೆ ನೇರವಾಗಿ ಆ ಕಡೆ ಈ ಕಡೆ ಸಣ್ಣ ವೆಹಿಕಲ್ಗಳು ಮಾತ್ರ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವತ್ತಿಂದ ಒಂದು ವಿಶೇಷವಾದಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ. ರಾಜ್ಯ ಸರ್ಕಾರದ ಜೊತೆ ಮಾತುಕತೆಗಳನ್ನು ಮಾಡಿದ್ವಿ. ಯಾಕೆಂದರೆ ಅದು 1920ರಲ್ಲಿ ವಿಶ್ವೇಶ್ವರಯ್ಯನವರು ಪ್ರಾರಂಭ ಮಾಡಿದಂಥ ಸೇತುವೆ 106 ವರ್ಷ ಆಗ್ತಾ ಬಂತು. ಈಗ 2026, 1920ರಲ್ಲಿ ಶುರು ಮಾಡಿದ್ವಿ. ಸುಮಾರು 100 ವರ್ಷ, 106 ಅಂದರೆ ಶತಾಯುಷ್ಯವನ್ನು ಕಂಡಂಥ ಸೇತುವೆ. ಆದರೆ ಇಷ್ಟು ವರ್ಷಗಳ ಕಾಲ ನಾಗರಿಕರಿಗೆ ಅದನ್ನು ಹೊತ್ತು ಒಂದು ಸೇವಾ ಮನೋಭಾವದಿಂದ ಕಾರ್ಯ ಮಾಡ್ತು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಒಂದು ಸೇತುವೆ ಇವತ್ತು ನಾಗರಿಕರಿಗೆ ಪೂರಕವಾಗಿ ಕೆಲಸ ಮಾಡಿದಂಥ ಸೇತುವೆ. ಹಾಗಾಗಿ ಅದನ್ನು ಸ್ವಲ್ಪ ಶಿಥಿಲಗೊಂಡಂಥ ಪರಿಣಾಮ ಓಡಾಟಕ್ಕೆ ಇನ್ನು, ಯಾಕಂದರೆ ಟ್ರಾಫಿಕ್ ತುಂಬ ಆಗ್ತಾಯಿದೆ ನಮಗೆ. ಹಾಗಾಗಿ ಅದ್ರ ಪರಿಣಾಮವನ್ನು ಕೂಡ ನಾವು ಫೇಸ್ ಮಾಡ್ತಾ ಇದ್ದೀವಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಂಥ ಪರಿಣಾಮ ಶಾಸಕರಾದ ಮೇಲೆ ಮೊದಲ ಆದ್ಯತೆ ಕೊಡಬೇಕು ಅಂತ ಯೋಚನೆಯನ್ನು ಮಾಡಿ PWD ಮಿನಿಸ್ಟರ್ ಆಗಿರುವಂಥ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ನಿರಂತರ ಸಂಪರ್ಕ ಹೊಂದುವಂಥ ಕೆಲಸವನ್ನು ನಾನು ಮಾಡಿದೆ. ಪ್ರಾರಂಭದ ದಿನಗಳಿಂದ ಮಾಡಿದಂಥ ಪರಿಣಾಮ ಇವತ್ತು ನಿರಂತರ ಪ್ರಯತ್ನದ ಪರಿಣಾಮವಾಗಿ ಆ ಸರ್ಕಾರ ಸತೀಶ್ ಜಾರಕಿಹೊಳಿ ವಿಶೇಷವಾದಂಥ ರೀತಿಯೊಳಗಡೆ ಆಸಕ್ತಿ ವಹಿಸಿದಂಥ ಪರಿಣಾಮ ನಾನೊಂದು 6 ಬಾರಿ ಅವರನ್ನು ಭೇಟಿ ಮಾಡಿದ್ದೇನೆ. 6 ಬಾರಿ ಭೇಟಿ ಮಾಡಿದ ಮೇಲೆ ಸೆಷನ್ನಲ್ಲಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆಗಳನ್ನು ಮಾಡಿದ ಮೇಲೆ ಅದಕ್ಕೊಂದು ರೂಪ ಕೊಟ್ಟು ಅಧಿಕಾರಿಗಳ ಜೊತೆ ಮೀಟಿಂಗ್ಗಳನ್ನೆಲ್ಲ ಮಾಡಿದಂಥ ಸತೀಶ್ ಜಾರಕಿಹೊಳಿ ಅವರು ಇದಕ್ಕೊಂದು ಪೂರಕವಾದಂಥ ರೀತಿಯಲ್ಲಿ ಯೋಚನೆ ಮಾಡಿದಂಥ ಪರಿಣಾಮ ಇವತ್ತು ತುಂಗಾ ಸೇತುವೆನ ನಿರ್ಮಾಣ ಮಾಡಲಿಕ್ಕೆ 40 ಕೋಟಿ ರೂಪಾಯಿಗಳನ್ನು ಹಣವನ್ನು ಮಂಜೂರು ಮಾಡಿ ಅದನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಹಾಗಾಗಿ ಆ 40 ಕೋಟಿ ರೂಪಾಯಿಗಳ ಹಣವನ್ನು ಸ್ವಲ್ಪ 2 ವರ್ಷ ಮುಂಚೆ ಮಾಡಿದರೆ ಒಂದು 4-5 ಕೋಟಿ ಕಡಿಮೆ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ. ಇವತ್ತಿನ ಒಟ್ಟು ಪರಿಸ್ಥಿತಿಗಳು, ಅಲ್ಲಿಯ ಆರ್ಥಿಕ ವ್ಯವಸ್ಥೆಗಳು ಗಮನದಲ್ಲಿಟ್ಟುಕೊಂಡು ಅವರು ಅದಕ್ಕೆ ಹೆಚ್ಚು ಶಕ್ತಿಯನ್ನು ಧಾರೆ ಎರೆದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನ್ನು ಹೇಳಿದರು. ಅವರು ಶಿವಮೊಗ್ಗ ನಗರಕ್ಕೆ ಅವರು ಬಂದಂಥ ಸಂದರ್ಭದಲ್ಲಿ ನಮ್ಮ ಹೈವೇ ಮಿನಿಸ್ಟರ್ ಆಗಿರೋಂಥ ನಿತಿನ್ ಗಡ್ಕರಿ ಅವರು ಬಂದಂಥ ಸಂದರ್ಭದಲ್ಲಿ ಅವರನ್ನು ವಿನಂತಿ ಮಾಡಿದ್ವಿ. ನಾವು ಅವತ್ತೊಂದು ಕಮಿಟ್ ಮಾಡಿಕೊಂಡು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡಬೇಕಾದ್ರೆ ನಾವು ತಂದಂಥ ಸಂಗತಿಗಳನ್ನು ಗಮನಿಸಿ ಅವರಲ್ಲಿ ಉಲ್ಲೇಖ ಮಾಡಿದ್ದು ನಾವು ನೆನಪು ಮಾಡ್ತಾಯಿದ್ವಿ. ಅವ್ರು ಅಶ್ಯೂರ್ ಮಾಡೋದ್ರು. ಅವತ್ತು ಅವ್ರು ಹೇಳಿರುವಂಥ ಸಂಗತಿಗಳೇನಿದೆ ನಾನು ಮಾಡಿಕೊಡ್ತೇನೆ ಅಂತ ಭರವಸೆ ಮಾತನ್ನು ಅವ್ರು ಹೇಳಿದರು. ಆ ಭರವಸೆ ಇವತ್ತು ಈಡೇರಿದೆ. ತುಂಬ ಸಂತೋಷದಿಂದ ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಶಿವಮೊಗ್ಗ ನಗರದ ನಾಗರಿಕರ ಪರವಾಗಿ ನಾನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಶಿವಮೊಗ್ಗದಲ್ಲಿ 27/5/2026 ಬಾಗಲಕೋಟೆ ಬಿಳಿಗಿರಿ ರಂಗನ ಬೆಟ್ಟ SH57 ರಸ್ತೆಯ ತುಂಗಾ ನದಿ ಹಳೆಯ ಸೇತುವೆ ಪುನರ್ ನಿರ್ಮಾಣಕ್ಕೆ 40 ಕೋಟಿ ರೂಪಾಯಿಯನ್ನು 27/5 ಅವರು ಅದಕ್ಕೆ ಸ್ಯಾಂಕ್ಷನನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ವಿಶೇಷವಾದಂಥ ರೀತಿಯೊಳಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 16/11/2023 ಅವರು ನಾನು ಮೊದಲು ಭೇಟಿ ಮಾಡಿದಂಥದ್ದು. ಅದಾದ ಮೇಲೆ ಅವತ್ತು ಸಲ್ಲಿಸಿದ್ದು 35 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚ ಅವತ್ತು ಸಲ್ಲಿಸಿದ್ದು. ಅದಾದ ನಂತರ 18/1/2025 ಮತ್ತೆ ಭೇಟಿ ಮಾಡಿದೆ. ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿಯನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮನವಿ ಮಾಡಿದಾಗ ನಾನೊಂದು ಸರಿ ಶಿವಮೊಗ್ಗಕ್ಕೆ ಬರ್ತೇನೆ, ಸೇತುವೆ ನೋಡ್ತೇನೆ ಅಂತ ಹೇಳಿದರು.
ನೀವು ಸೇತುವೆ ನೋಡ್ತೀರ ಅಂತ ತುಂಬ ಸಂತೋಷ ಅಂತೇಳಿ ಅವ್ರನ್ನ ಆಹ್ವಾನ ಮಾಡಿದೆ. ನೀವು ಬರಬೇಕು ಅಂತ ಮತ್ತೊಂದು ಸರಿ ವಿನಂತಿ ಮಾಡಿದ್ವಿ. 2-3 ಬಾರಿ ಡೇಟ್ ತೊಗೊಂಡಂಥ ಪರಿಣಾಮ ಒಂದು ಸರಿ ಅವ್ರು ಫೈನಲ್ ಮಾಡಿದ್ರು, ನಾನು ಸಿಗಂದೂರು ಸೇತುವೆ ನೋಡೋಕ್ಕೆ ಬರಬೇಕು. ಆ ಸಂದರ್ಭದಲ್ಲಿ ಯಾಕಂದರೆ ಅವ್ರು ಉದ್ಘಾಟನೆ ಸಮಯದಲ್ಲಿ ಬರೋಕ್ಕಾಗಿರಲಿಲ್ಲ ಅವರಿಗೆ. ಅದ್ರ ಪರಿಣಾಮ ನಾನು ಆ ಜಾಗಕ್ಕೆ ಬರಬೇಕು ಚೆನ್ನೈಯವರೇ. ಅದು ಬಂದಾಗ ಈ ತುಂಗಾ ಸೇತುವೆ ಇನ್ಸ್ಪೆಕ್ಷನಿಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಅದರಂತೆ ನಡ್ಕೊಂಡ್ರು. ಅದಕ್ಕೋಸ್ಕರ ಬಂದರು. ಎಲ್ಲ ನೋಡ್ಕೊಂಡು ಹೋದ ಮೇಲೆ ಮತ್ತು ನಾನು 26ರಲ್ಲಿ ಭೇಟಿ ಮಾಡಿದೆ ಅವರಿಗೆ. ಆವಾಗ ಒಂದಷ್ಟು ಸಂಗತಿಗಳು ಇನ್ನೊಂದಷ್ಟು ಪೂರಕವಾದಂಥ ರೀತಿಯಲ್ಲಿ ಯೋಚನೆ ಮಾಡಿದಂಥ ಪರಿಣಾಮ ಅವತ್ತು 38 ಕೋಟಿ ರೂಪಾಯಿಗಳ ಯೋಜನೆಯನ್ನು ಅವತ್ತು ನಾವು ಮಾಡಿದ್ವಿ. ತದನಂತರದಲ್ಲಿ ಈಗ ಒಟ್ಟಾರೆ ಯೋಚನೆ ಮಾಡಿ ಅವರು 4-6 ಬಾರಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದಂಥ ಪರಿಣಾಮ ಇನ್ನೊಂದಷ್ಟು ಸಂಗತಿಗಳಿಗೆ ಬೇಕು, ಜೋಡಿಸ್ಬೇಕು ಅಂತ ಹೇಳಿ ಸಲಹೆಗಳ ಗಮನದಲ್ಲಿ ಇಟ್ಕೊಂಡು ಇವತ್ತು ಖುದ್ದು ಭೇಟಿ ಮಾಡಿದ ನಂತರ 40 ಕೋಟಿ ರೂಪಾಯಿನ ಅವರು ವಿಶೇಷವಾದಂಥ ರೀತಿಯೊಳಗಡೆ ಶಿವಮೊಗ್ಗ ನಗರಕ್ಕೆ ತುಂಗಾ ಬ್ರಿಡ್ಜಿಗೋಸ್ಕರ ಇವತ್ತು ಬಿಡುಗಡೆ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ ನನಗೆ. ಈ ರೀತಿಯ ಆಲೋಚನೆ ಮಾಡಿ ನಿರಂತರವಾದಂಥ ಸಂಪರ್ಕ ಇಟ್ಟುಕೊಂಡ್ರೆ ಯಾವುದೇ ಸರ್ಕಾರಗಳಿದ್ದರೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋಂಥ ವಿಶ್ವಾಸ ನನಗೆ ಜಾಸ್ತಿ ಆಗಿದೆ. ಯಾಕಂದರೆ ಪೂರಕವಾಗಿರೋಂಥ ರೀತಿಯೊಳಗಡೆ ಯೋಚನೆ ಮಾಡಿದಂಥ ಪರಿಣಾಮ ಅವರಿಗೆ ಈ ಸಂಗತಿಗಳ ಬಗ್ಗೆ ಆವಾಗವಾಗ ಗಮನಕ್ಕೆ ತಂದ ಪರಿಣಾಮ ಎಷ್ಟು ಅಗತ್ಯ ಇದೆ ಅಂತ ಮನವರಿಕೆ ಮಾಡಿಕೊಟ್ಟಂಥ ಪರಿಣಾಮ ಇವತ್ತು ಈ ಕಾರ್ಯ ಆಗಿದೆ ಅಂತೇಳಿ ಸುಮಾರು 5 ಬಾರಿ ಅವರನ್ನು ಭೇಟಿ ಮಾಡಿದ ಮೇಲೆ ಅವರೇ ಸ್ಥಳಕ್ಕೆ ಬಂದು ಹೋದ ಮೇಲೆ ಆ ಮನವರಿಕೆ ಮಾಡಿದಂಥ ಪರಿಣಾಮವಾಗಿ ಇವತ್ತು ಆ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಮತ್ತೊಮ್ಮೆ ಈ ಬಾರಿ PWD ಮಂತ್ರಿಯಾಗಿ ಮತ್ತೊಮ್ಮೆ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೆ ಹಾರ್ದಿಕವಾದಂಥ ಮಂತ್ರಿಯಾಗಿ ಜವಾಬ್ದಾರಿ ನಿರ್ವಹಣೆ ಮಾಡಿದಂಥ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿಗಳು, ಇವರು PWD ಮಂತ್ರಿಗಳಾಗಿರುವಂಥ ಈ ಸಂದರ್ಭದಲ್ಲಿ ಶುಭ ಹಾರೈಕೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಶಿವಮೊಗ್ಗ ನಗರದ ನಾಗರಿಕರ ಪರವಾಗಿ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೇನೆ. ಧನ್ಯವಾದ ಸಮರ್ಪಣೆ ಮಾಡ್ತೇನೆ.